ಪ್ರತಿಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೇಸತ್ತ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ. ತಾಲೂಕು ಪಂಚಾಯಿತಿ ಸಭೆಯನ್ನು ಮುಂದೂಡಲಾಗಿದೆ ಎಂದು ಶಿರಹಟ್ಟಿ ಪಟ್ಟಣದಲ್ಲಿ ತಾಲೂಕು ಪಂಚಾಯಿತಿ ಇಒ ಡಾಕ್ಟರ್ ನಿಂಗಪ್ಪ ಓಲೇಕಾರ್ ಹೇಳಿದರು. ಹೌದು, ದಿನಾಂಕ 8/1/2024ರಂದು ಇಂದು ಬೆಳಗ್ಗೆ 11 ಗಂಟೆಗೆ ನಡೆಯಬೇಕಾದ ತಾಲೂಕು ಪಂಚಾಯಿತಿ ಸಾಮಾನ್ಯ ಸಭೆಯ ನಿಮಿತ್ತ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇಂದು ಬೆಳಗ್ಗೆ ಶಿರಹಟ್ಟಿ ತಾಲೂಕು ಪಂಚಾಯಿತಿಗೆ ಭೇಟಿ ನೀಡಿದಾಗ 28 ಇಲಾಖೆಗಳ ಪೈಕಿ ಕೇವಲ 16 ಇಲಾಖೆಯ ಅಧಿಕಾರಿಗಳು ಮಾತ್ರ ಕ್ರಿಯಾ ಯೋಜನೆ ಮಾಹಿತಿಯನ್ನು ನೀಡಿದ್ದಾರೆ. ಇದರಿಂದಾಗಿ ಸಭೆಯನ್ನು ರದ್ದು ಮಾಡಲಾಗಿದೆ ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಡಾಕ್ಟರ್ ನಿಂಗಪ್ಪ ಓಲೇಕಾರ್ ತಿಳಿಸಿದರು. ಶಿರಹಟ್ಟಿ ತಾಲೂಕು ಮಟ್ಟದ ಅಧಿಕಾರಿಗಳ ಬೇಜವಾಬ್ದಾರಿತನ ಕಂಡು ಈ ಹಿಂದಿನ ಸಭೆಗಳಲ್ಲಿ ಗೈರಾಗಿದ್ದರಿಂದ ಅವರಿಗೆ ನೋಟಿಸ್ ನೀಡಲಾಗಿದೆ. ಆದರೆ ಜಿಲ್ಲಾಧಿಕಾರಿ ಅವರು ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಳ್ಳದೇ ಇರುವುದರಿಂದ ಅಧಿಕಾರಿಗಳು ಸರಿಯಾಗಿ ಮಾಹಿತಿ ನೀಡುತ್ತಿಲ್ಲ. ಮುಂದಿನ ಸಭೆಯ ಒಳಗೆ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುವುದು. ಜೊತೆಗೆ ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಬೇಸತ್ತ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯಿತಿ ಸಭೆಯನ್ನು ಮುಂದೂಡಿ ಎಂದು ಆದೇಶ ಮಾಡಿದ್ದರ ಹಿನ್ನೆಲೆಯಲ್ಲಿ ಈ ತಾಲೂಕು ಪಂಚಾಯಿತಿಯ ಸಾಮಾನ್ಯ ಸಭೆಯನ್ನು ಮುಂದೂಡಲಾಗಿದೆ ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ನಿಂಗಪ್ಪ ಓಲೇಕಾರ್ ತಿಳಿಸಿದರು. ಇವತ್ತಿನ ದಿನ ಮಾನ್ಯ ಆಡಳಿತಾಧಿಕಾರಿಗಳು ತಾಲೂಕು ಪಂಚಾಯತ್ ಶಿರಹಟ್ಟಿ ಹಾಗೂ ಮುಖ್ಯ ಯೋಜನಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಗದಗ ಇವರ ಅಧ್ಯಕ್ಷತೆಯಲ್ಲಿ ನಾವು ಸಾಮಾನ್ಯ ಸಭೆಯನ್ನು ಹಮ್ಮಿಕೊಂಡಿದ್ವಿ. ಮಾನ್ಯ ಅಧ್ಯಕ್ಷರು ಮುಖ್ಯ ಯೋಜನಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಗದಗ ನಿರ್ಮಲಾ ಮೇಡಮ್ ಅವರು ಇವತ್ತು ನಮ್ಮ ತಾಲೂಕು ಪಂಚಾಯತಿಗೆ ಇವತ್ತಿನ ದಿನ ಮಾರ್ನಿಂಗ್ 10 ಗಂಟೆ 30 ನಿಮಿಷಕ್ಕೆ ಬಂದು ವಿಸಿಟ್ ಮಾಡಿ ಈಗ ನಮ್ಮ 28 ಇಲಾಖೆ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಬುಕ್ಲೆಟನ್ನು ಇಲಾಖೆಯವರು ಕೊಟ್ಟಿರ್ತಕ್ಕಂಥ ಪ್ರಗತಿ ವರದಿಯನ್ನು ನೋಡಿದಾಗ ಕೇವಲ 16 ಇಲಾಖೆ ಅಧಿಕಾರಿಗಳು ಮಾತ್ರ ನಮಗೆ ಪ್ರಗತಿ ವರದಿಯನ್ನು ಕೊಟ್ಟಿದ್ದರು. ಸೊ ಅದಕ್ಕೋಸ್ಕರ ಮಾನ್ಯರು 28 ಇಲಾಖೆ ಅಧಿಕಾರಿಗಳ ಪ್ರೋಗ್ರೆಸ್ ರಿಪೋರ್ಟನ್ನು ತಗೊಂಡು ನೀವು ನೀಟಾಗಿ ಅರೇಂಜ್ ಮಾಡಿದಾಗ ಮಾತ್ರ ನಾನು ಅಟೆಂಡ್ ಆಗ್ತೀನಿ ಅಂತ ಹೇಳಿ ಇವತ್ತಿನ ನಡೀಬೇಕಾಗಿರ್ತಕ್ಕಂಥ ಸಾಮಾನ್ಯ ಸಭೆಯನ್ನು ರದ್ದುಪಡಿಸಿದ್ದಾರೆ. ಮುಂದೆ ನಡೀತಕ್ಕಂಥ ಸಾಮಾನ್ಯ ಸಭೆಯ ದಿನಾಂಕವನ್ನು ಮಾನ್ಯರು ಈವರೆಗೂ ಕೂಡ ನಮಗೆ ಹೇಳಿಲ್ಲ. ಸೊ ಮಾನ್ಯರನ್ನು ನಾನು ಈ ಒಂದು ಸಭೆ ಮುಗಿದ ನಂತರ ಮಾನ್ಯರನ್ನು ಭೇಟಿಯಾಗಿ ಮುಂದಿನ ಸಾಮಾನ್ಯ ಸಭೆಯ ಡೇಟನ್ನು ತೆಗೆದುಕೊಂಡು ಮುಂದಿನ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರು ಬೃಹತ್ ನೀರಾವರಿ ಇಲಾಖೆ ಮುಂಡ್ರಿಗಿ, ಆಹಾರ ಶಿರಸ್ತಾರರು ಆಹಾರ ಇಲಾಖೆ ಶಿರಹಟ್ಟಿ, ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರು ಸಣ್ಣ ನೀರಾವರಿ ಇಲಾಖೆ ಶಿರಹಟ್ಟಿ, ಸಹಾಯಕ ನಿರ್ದೇಶಕರು ಮೀನುಗಾರಿಕೆ ಇಲಾಖೆ ಗದಗ, ಕಾರ್ಯದರ್ಶಿಗಳು APMC ಲಕ್ಷ್ಮೇಶ್ವರ್, ಸಹಾಯಕ ನಿರ್ದೇಶಕರು ಭೂ ದಾಖಲಾ ಇಲಾಖೆ ಶಿರಹಟ್ಟಿ, ಕೈಗಾರಿಕಾ ವಿಸ್ತೀರ್ಣಾಧಿಕಾರಿಗಳು ಗದಗ, ತಾಲೂಕಾ ಸಾಕ್ಷರತಾ ಸಮಿತಿ ಶಿರಹಟ್ಟಿ, ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರು PMGSY ಶಿರಹಟ್ಟಿ, ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರು ಭೂಸೇನಾ ನಿಗಮ ಶಿರಹಟ್ಟಿ, ಮುಖ್ಯಾಧಿಕಾರಿಗಳು ಪಟ್ಟಣ ಪಂಚಾಯತ್ ಶಿರಹಟ್ಟಿ, ಗ್ರಂಥಪಾಲಕರು ಶಿರಹಟ್ಟಿ, ಕೈಮಗ್ಗ ಇಲಾಖೆ ಶಿರಹಟ್ಟಿ, ಆರಕ್ಷಕ ನಿರೀಕ್ಷಕರು ಪೊಲೀಸ್ ಠಾಣೆ ಶಿರಹಟ್ಟಿ, ಕಾರ್ಯದರ್ಶಿಗಳು PLD ಬ್ಯಾಂಕ್ ಶಿರಹಟ್ಟಿ, ಸಮನ್ವಯ ಅಧಿಕಾರಿಗಳು ಸರ್ವ ಶಿಕ್ಷಣ ಕೊಟ್ಟಿದ್ದಾರೆ ಇಲಾಖೆಯವರು. ಇಷ್ಟು ಇಲಾಖೆಯವರು ಇವತ್ತಿನ ದಿನ ನಮಗೆ ಮೀಟಿಂಗ್ ರಿಪೋರ್ಟ್ ಕೊಟ್ಟಿಲ್ಲ. ಈ ಒಂದು ಕಾರಣದಿಂದಾಗಿ ಮಾನ್ಯ ತಾಲೂಕು ಆಡಳಿತಾಧಿಕಾರಿಗಳು ಹಾಗೂ ನಮ್ಮ ಜಿಲ್ಲಾ ಪಂಚಾಯತಿಯ ಮುಖ್ಯ ಯೋಜನಾಧಿಕಾರಿಯಾಗಿರ್ತಕ್ಕಂಥ ನಿರ್ಮಲಾ ಮೇಡಮ್ ಅವರು ಈ ಮೀಟಿಂಗನ್ನು ಈ ಕಾರಣಕ್ಕೋಸ್ಕರ ಮುಂದಿನ ದಿನಾಂಕದಂದು ಮುಂದೂಡಿದ್ದಾರೆ. ಸೊ ಮುಂದಿನ ದಿನಾಂಕದಂದು ಅವರು ಕೊಟ್ಟ ತಕ್ಷಣ ನಾವು ಆ ಡೇಟಿಗೆ ನಾವು ಸಾಮಾನ್ಯ ಸಭೆಯನ್ನು ಜರುಗಿಸಲಾಗುವುದು. ಯಾಕಂದರೆ ಇದೇ ರೀತಿ ನಾವು ಯಾವುದೇ ಒಂದು ಸಭೆಯನ್ನು ಕರೆದಾಗ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳಾಗಿರ್ಬೋದು ಅಥವಾ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳಾಗಿರ್ಬೋದು, ನಮ್ಮ ಶಿರಹಟ್ಟಿ ತಾಲೂಕಿಗೆ ಸಂಬಂಧಪಟ್ಟಂಥ ಏನು ಪ್ರಗತಿ ವರ್ಕನ್ನು ಮಾಡಿರ್ತಕ್ಕಂಥ ಯಾವುದೇ ಜಿಲ್ಲಾ ಮಟ್ಟದ ಅಧಿಕಾರಿ ಆಗಿರ್ಬೋದು ಅಥವಾ ತಾಲೂಕು ಮಟ್ಟದ ಅಧಿಕಾರಿಗಳಾಗಿರ್ಬೋದು, ಸುಮಾರು ಸಭೆಗಳನ್ನು ಕರೆದಾಗ ಈ ರೀತಿ ಇನ್ಡಿಸಿಪ್ಲಿನ್ ಬಿಹೇವಿಯರ್ ಮಾಡ್ತಾ ಇದ್ದಾರೆ. ಈ ವಿಷಯವನ್ನು ನಾವು ಮಾನ್ಯ ಶಾಸಕರ ಗಮನಕ್ಕೆ ತಂದಿದ್ದೇವೆ. ಮಾನ್ಯ ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಜಿಲ್ಲಾ ಪಂಚಾಯತ್ ಗದಗ ಇವರ ಗಮನಕ್ಕೂ ಕೂಡ ತಂದಿದ್ದೀವಿ. ಹಾಗೂ ನಮ್ಮ ಆಡಳಿತಾಧಿಕಾರಿಗಳು ಕೂಡ ಕೂತು ತಾವೇ ನೋಡಿದ್ದಾರೆ. ಸೊ ಈ ರೀತಿ ನಾವು ಹಿಂದಿನ ಒಂದು SCPTC ಮೀಟಿಂಗ್ ಆಗಿರ್ಬೋದು, ಹಿಂದಿನ KDP ಮೀಟಿಂಗಲ್ಲಿ ಆಗಿರ್ಬೋದು, ಈ ರೀತಿ ಇನ್ಡಿಸಿಪ್ಲಿನ್ ಬಿಹೇವ್ ಮಾಡ್ತಕ್ಕಂಥ ಅಧಿಕಾರಿಗಳಿಗೆ ನಾವು ನೋಟಿಸನ್ನು ಕೊಟ್ಟಿದ್ದೀವಿ. ಆದರೆ ಯಾವುದೇ ರೀತಿಯ ಆ್ಯಕ್ಷನ್ನು ಜಿಲ್ಲಾ ಅಧಿಕಾರಿಗಳಿಂದ ಆಗಿಲ್ಲ. ಸೊ ಈ ರೀತಿ ಆಗಿರೋದ್ರಿಂದ ಇನ್ನು ನೆಕ್ಸ್ಟ್ ಮೀಟಿಂಗಿನ ಒಳಗಾಗಿ ಇನ್ಡಿಸಿಪ್ಲಿನ್ ಆಗಿ ಬಿಹೇವ್ ಮಾಡಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ ಶಿಸ್ತು ಕ್ರಮ ತೆಗೆದುಕೊಂಡ ಮೇಲೆ ನಾವು ಮೀಟಿಂಗ್ ಜರುಗಿಸಲಾಗುವುದು. ಸೊ ಅದೇ ರೀತಿಯೂ ಕೂಡ ನಾವು ಮಾನ್ಯ ಜಿಲ್ಲಾಧಿಕಾರಿಗೆ ಪರ್ಸನಲ್ ಆಗಿ ಭೇಟಿಯಾಗಿ ಏನು ಇಲ್ಲಿ ಇನ್ಡಿಸಿಪ್ಲಿನ್ ಆಗಿ ಅಟೆಂಡೆನ್ಸ್ ಬಂದಿರಲಿಕ್ಕಿಲ್ಲ ಅಥವಾ ರಿಪೋರ್ಟ್ ಕೊಡದೇ ಇರತಕ್ಕಂಥ ಅಧಿಕಾರಿಗಳ ಹೆಸರನ್ನು ಹೇಳಿ ಖುದ್ದು ನಾವೇ ಅವರಿಗೆ ಆ್ಯಕ್ಷನ್ ತೊಗೊಂಡಿರ್ತಕ್ಕಂಥ ಒಂದು ಪತ್ರಗಳನ್ನು ತೆಗೆದುಕೊಂಡು ಮುಂದಿನ ಮೀಟಿಂಗನ್ನು ಸ್ಟಾರ್ಟ್ ಮಾಡ್ತೀವಿ.